ನೋಡಪ್ಪ, ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರ ಅವ್ರ ಕೈಲಿದೆ. ಯಾರ್ಯಾರ ಆಸ್ತಿ ಎಷ್ಟೈತೆ ಅನ್ನೋದು ಅವ್ರಿಗೆ 10 ನಿಮಿಷಕ್ಕೆ ತರಿಸ್ಕೋಬೋದು. ಹಿಂದೆ ದೇವೇಗೌಡರು, ಹಾಸನ ಜಿಲ್ಲೆದೆ, ದೇವೇಗೌಡರು ಕುಟುಂಬದ್ದು ಬೇಕಾದ್ರೆ ಹಿಂದಿನ ಗೌರ್ಮೆಂಟಲ್ಲೇ ತರಿಸಿ ಎಲ್ಲ ಇಟ್ಕೊಂಡವ್ರು. ಅವ್ರ ಹತ್ರ ಒಂದು ಕಾಪಿ ಐತೆ, ರೆವಿನ್ಯೂ ಸೆಕ್ರೆಟ್ರಿದ್ದು, ಅದು ತರಿಸಿ ಅದನ್ನೇ ಹೇಳ್ಬೋದಲ್ಲಪ್ಪ ಯಾರ್ಯಾರ ಆಸ್ತಿ ಎಷ್ಟೈತೆ ಅಂತ. ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿ ಏನಂತ. ಅದು ನನಗೆ ಗೊತ್ತಿಲ್ಲಪ್ಪ, ನೀನು ಕೇಳ್ಕೊಳಪ್ಪ, ನನಗೆ ಅದಕ್ಕೂ ಸಂಬಂಧ. ನೋಡಯ್ಯ, ನಾನು ಅಲ್ಲಿ ಸ್ಥಳೀಯವಾದಂಥ ಮುಖಂಡರುಗಳು ಐತೆ, ಅಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲಪ್ಪ. ನಾನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ತೊಂದರೆ ಆಗ್ತಾಯಿರೋದು ನಿಮ್ಗೆ ಗಮನಕ್ಕೆ ತರ್ತಾಯಿದ್ದೀನಿ ಅಷ್ಟೇ. ಸರ್ಕಾರಕ್ಕೆ ನಾನು ಇಷ್ಟು ಹೇಳೋದು, ದಯಮಾಡಿ ಕೂಡಲೇ ಮಳೆ ಇಲ್ಲ, ಮಳೆ ಕೆಲವು ಕಡೆ ಆಗುತ್ತೆ, ಕೆಲವು ಕಡೆ ಹೋಗುತ್ತೆ. 40% ಇನ್ನೂ ಬಿತ್ತನೆ ಆಗಿಲ್ಲ. ಜಿಲ್ಲೆ ಒಳಗೆ ಮಳೆ ಕೊರತೆಯಿಂದ ಇನ್ನೂ 40% ಬಿತ್ತನೆ ಆಗಿಲ್ಲ. ಆಮೇಲೆ ಡ್ಯಾಮ್ಗಳಿಗೆ ನೀರು ಹೋಗಿಲ್ಲ. ಯಾವುದು ಹೇಮಾವತಿ ಡ್ಯಾಮ್ ಇರ್ಬೋದು, ಕೆಲವು ನಾಲೆಗಳಿಗೆ, ಯಾವುದೇ ಕೆರೆ ಕಟ್ಟೆಗಳಿಗೆ ನೀರಿಲ್ಲ. ಈಗ ನಾನು ಹೇಳೋದು, ಕೆಲವು ಮಳೆ ಆಶ್ರಯದಲ್ಲೂ ಇವತ್ತು 40% ಇನ್ನೂ ಬಿತ್ತನೆ ಆಗಿಲ್ಲ ಅಂತಾರೆ. ಇನ್ನೂ 60% ಬಿತ್ತನೆ ಆಗಿಲ್ಲ. ಹಾಸನದಲ್ಲಿ 80%ಗೆ 20 ಆಗಿರೋದು. ಬರೀ ಬಿತ್ತನೆ ಇರೋದು 20% ಹಾಸನ ಜಿಲ್ಲೆಯಲ್ಲಿ, ಹಾಸನ ತಾಲೂಕಿಗೆ. ಆಮೇಲೆ ನಾಲೆಗಳು ಯಾವುದು ನೀರು ಇಲ್ಲ, ನೀರು ಕೊಡೋ ಪರಿಸ್ಥಿತಿಯೂ ಇಲ್ಲ. ಏನು ಮಾಡ್ತೀರಿ, ಈ ಪರಿಸ್ಥಿತಿ ಐತೆ. ಆಮೇಲೆ ನಾಲೆಗಳು ರಿಪೇರಿ ದುಡ್ಡಿಲ್ಲ, ಕೆಲವು ಕಡೆ ನಾಲೆಗಳಲ್ಲಿ ನೀರೇ ಹೋಗ್ತಾ ಇಲ್ಲ. ನಮ್ದೇನಪ್ಪ ಹೇಳ್ತೀವಿ, ಮಾಡಿದರೆ ಸಂತೋಷ, ಮಾಡಿದವ್ರು ನಾವು ಇನ್ನೇನು ಮಾಡಲಿ. ಪಾಪ ಅಧಿಕಾರಿಗಳನ್ನ ನಾವು ಬೈಯೋದ್ರಿಂದ ಏನು ಸಿಗ್ತದೆ. ಈಗ ಜಿಲ್ಲಾ ಆಡಳಿತನೇ ಸರಿ ಇಲ್ಲ ಅಂದಾಗ ಈ ತಳಗಡೆ ಮಾಡ್ತವೆ, ಯಾರಿಗೂ ಬೆಲೆ ಕೊಡಲ್ಲ ಅವರು. DC ಶಾಸಕರಿಗೆ ಬೆಲೆ ಕೊಡ್ದಲೆ ಇನ್ನು ಅಧಿಕಾರಿಗಳಿಗೆ ಬೆಲೆ ಕೊಡ್ತಾರೆ. ಆಫೀಸ್ಗೆ ಹೋದರೆ 3 ಗಂಟೆ 4 ಗಂಟೆ ಅಲ್ಲಿ ಕೂತಿದ್ದು ಹೋದ್ರೆ ಸಾಕು, ಎಲ್ಲ ತಹಸೀಲ್ದಾರ್ಗಳು ಗುಡ್ಡೆ ಹಾಕ್ತಾರೆ. ಅವು ಬರೋದು 3 ಗಂಟೆಯವ್ರು ಏನು ಡಿಸಿಷನ್ ತಗೊಂಡವ್ರೆ. ನಾನು ಹೇಳೋ CS ರೆವಿನ್ಯೂ ಸೆಕ್ರೆಟ್ರಿಗೆ ಜಿಲ್ಲೆಯಲ್ಲಿ ಎಷ್ಟು ಮೀಟಿಂಗ್ ಮಾಡಿದರೆ, ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಏನು, ಕಾರ್ಯರೂಪಕ್ಕೆ ಏನು ಬಂದೈತೆ, ಯಾವ ಇಲಾಖೆದು, ದಯಮಾಡಿ ಸಾರ್ವಜನಿಕರು ಬಿಡುಗಡೆ ಮಾಡಿ.